Hey guys, welcome back to my new vlog. ಸೊ ಇದು ಪಾರ್ಟ್ 2 ವ್ಲಾಗ್. ಉಡುಪಿಗೆ ಹೋದ ವ್ಲಾಗ್ ಒಂದು ಹಾಕಿದ್ದೆ ನಾನು ಲಾಸ್ಟ್. ಅದರ ಪಾರ್ಟ್ 2 ಇದು. ಯಾಕಂದರೆ ನಾನು ಹೋಗಿ 1 ತಿಂಗಳಿದ್ದೆ ಅಲ್ಲಿ. ಸೊ ನಮ್ಮನೆ ಹೊಸ ಮೆಂಬರ್ ಕೂಡ ಬಂದರು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಅವರ ಜೆಂಡರ್ ಯಾವುದು, ಹುಡುಗನ ಹುಡುಗಿನ ಅಂತ ಗೆಸ್ ಮಾಡ್ಲಿಕ್ಕೆ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನೇ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಕ್ಕನಿಗೆ 2ನೇ ಪಾಪು ಹುಟ್ಟಿದ್ದು, ಹೆಣ್ಮಗು. ಸೊ ಎಲ್ಲರೂ ನಾವು ಫುಲ್ ಆನ್ ಖುಷಿಯಾಗಿದ್ವಿ. ಎಷ್ಟು ಖುಷಿ ಅಂದರೆ ಹೇಳೋದೇ ಅಲ್ಲ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಐ ಮೀನ್ ಸಣ್ಣ ಮಗುನ ಎತ್ಕೊಂಡಿರೋದು ಆ್ಯಂಡ್ ಏನೋ ಆ ಫೀಲಿಂಗೇ ಬೇರೆ. ಹೇಳಬೇಕು ಅಂದರೆ ಅಷ್ಟು ಖುಷಿಯಾಗುತ್ತೆ. ನಮಗೆ ಖುಷಿನೇ, ಬಟ್ ಯಾರು ಜನ್ಮ ಕೊಟ್ಟಿರ್ತಾರಲ್ಲ ಅವರು ಈ ಟೈಮಲ್ಲಿ ತುಂಬ ಪೇನಲ್ಲಿರ್ತಾರೆ. ನಮಗಿಲ್ಲ ಅದು ಆ ಎಕ್ಸ್ಪೀರಿಯೆನ್ಸು. ಬಟ್ ಅವಳು ನೋಡ್ರೆ, ನಾವು ಅಲ್ಲೇ ಇದ್ದು ನೋಡಿದ್ದಕ್ಕೆ, ನಾನು ಅವಳ ಜೊತೆ 1 ವಾರ ಅಲ್ಲಿದ್ದೆ ಅಲ್ಲ, ಅಟ್ಲೀಸ್ಟ್ ಬೆಳಗ್ಗೆ ನೋಡಿದ್ದಕ್ಕೆ ಐ ಕ್ಯಾನ್ ಇಮ್ಯಾಜಿನ್ ಎಷ್ಟು ಪೇನ್ ಆಗಿರುತ್ತೆ ಅವಳಿಗೆ ಸಿಸರಿನ್ ಆಗಿದ್ದಕ್ಕೆ. ಸೊ ಸ್ಟಿಲ್ ಅವಳು ಕೂಡ ಅಷ್ಟೇ ಖುಷಿಯಾಗಿದ್ಲು. ಇಬ್ಬರು ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇದು ನಾನು ಹಾಸ್ಪಿಟ್ಲಿಂದ ವಾಪಸ್ ಮನೆಗೆ ಭಾವನ ಜೊತೆ ಹೋಗ್ತಾ ಇದ್ದೆ. ಉಡುಪಿಯಲ್ಲೇ ಉಡುಪಿ ರೋಡೇ ಇದು. ಮೇ ಬಿ ನನಗೂ ಸರಿಯಾಗಿ ಗೊತ್ತಿಲ್ಲ ಯಾವ ಏರಿಯಾ ಅಂತ ಹೇಳಿ. ಇದು ಮೇ ಬಿ ಮೇನ್ ಏರಿಯಾ, ಬಸ್ ಸ್ಟ್ಯಾಂಡ್ ಏರಿಯಾ ಕಾಣುತ್ತೆ. ಏನೇ ಆಗಲಿ, ಅವ್ರ ಜೊತೆ ವಾಪಸ್ ಹೋಗ್ತಾ ಇದ್ದೆ. ಭಾವನ ಜೊತೆ ಹೆಣ್ಮಗು ಹುಟ್ಟಿದೆಲ್ಲ ಅವ್ರ ತಂದೆ ಜೊತೆ ವಾಪಸ್ ಹೋಗ್ತಾ ಇದ್ದೆ. ಅವರು ಸಹ ನೋಡ್ಲಿಕ್ಕೆ ಬಂದಿದ್ದರು. ಐ ಮೀನ್ ಡೈಲಿ ಬಂದು ಹೋಗಿ ಮಾಡ್ತಿದ್ರು ಅವರು. ಸೊ ನನಗೆ ಟೈಮ್ ಒಂದೊಂದ್ಸಲ ಬೇಗ ಬಂದು ಹೋಗಿ ಮಾಡ್ತಿದ್ರು. ನನಗೆ ಈಗ ಟೈಮಿಗೆ ನಮ್ಮ ಮನೆ ಹೋಗೋ ಟೈಮ್ ಇದು. ಸೊ ಅವಾಗೆ ಸಿಕ್ಕಿದ್ರು, ಅವ್ರ ಜೊತೆಗೆ ಮನೆಗೆ ಬಂದೆ. ಉಡುಪಿಯಲ್ಲಿ ನನ್ನ 1 ತಿಂಗಳು ಒನ್ ಆಫ್ ದ ಮೆಮೊರೇಬಲ್ ಡೇ. ಆ್ಯಂಡ್ ಹೇಳೋದಲ್ಲ, ಆ 1 ತಿಂಗಳು ನಾನು ತುಂಬಾ ಹ್ಯಾಪಿಯಾಗಿ ಅಲ್ಲಿ ಸ್ಪೆಂಡ್ ಮಾಡಿದೆ. ಅದರ ನಂತರ ನಾನು ಮತ್ತೆ ಹೋಗ್ಲಿಕ್ಕಾಗಲಿಲ್ಲ ಉಡುಪಿಗೆ. ಇದು ಆ್ಯಕ್ಚುಲಿ 3 ತಿಂಗಳು ತುಂಬ ದಿನದ ನಂತರ, ಆಫ್ಟರ್ 8 ಮಂತ್ ನಂತರ, ಕರೆಕ್ಟ್ 8 ತಿಂಗಳ ನಂತರ ಇದನ್ನು ಹಾಕ್ತಾಯಿದ್ದೀನಿ ಈ ಬ್ಲಾಗನ್ನು. ಆ್ಯಕ್ಚುಲಿ ಅಪ್ಪಗೆ ಮುಂದೆ ಮೊದಲನೇ ಮಗು ಕೂಡ ಕೂತಿದೆ ನನ್ನ ಅಕ್ಕಂದು. ಸೊ 8 ತಿಂಗಳ ನಂತರ ಹಾಕಿರೋ ಬ್ಲಾಗ್ ಇದು. ಅಲ್ಲಿ ತನಕನೂ ನಾನು ವೆಯ್ಟ್ ಮಾಡಿದೆ ಆ ಮಗು ಫೇಸ್ನ ಅಪ್ಪ ಅಮ್ಮನೇ ರಿವೀಲ್ ಮಾಡಲಿ ಅಂತ ಹೇಳಿ. ಸೊ ನನ್ನ ಅಕ್ಕ ರಿವೀಲ್ ಮಾಡಿದ್ಲು, ಅವಳ ನಂತರ ನಾನು ರಿವೀಲ್ ಮಾಡಿರೋದು. ಈ ಬ್ಲಾಗು ಮೇ ಬಿ ಅವಳು ಸಹ ಮಾಡಿರಲ್ಲ, ಅಂದರೆ ಅವಳು ಸಹ ಗೊತ್ತಿಲ್ಲ ಇದು. ಐ ಮೀನ್ ಗೊತ್ತಿದೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಹೇಳಿದ್ದೀನಿ. ಬಟ್ ಈ ಬ್ಲಾಗ್ ಅವಳ ಹತ್ರ ಸಿಗೋದಿಲ್ಲ. ಈ ಬ್ಲಾಗ್ ನನ್ನೊಬ್ಬಳ ಹತ್ರ ಮಾತ್ರ ಸಿಗುತ್ತೆ. ಅಲ್ಲಿ ಬಂದವರು ಯಾರು ಈ ಥರ ಪಾರ್ಟ್ 1 ಪಾರ್ಟ್ 2 ರೀತಿಯಲ್ಲಿ ಮಾಡಿಲ್ಲ. ಆ್ಯಂಡ್ ಮಗು ಹುಟ್ಟಿದ ಟೈಮಿಂಗ್ ಬ್ಲಾಗ್ ಎಲ್ಲ ವೀಡಿಯೋಸ್ ಎಲ್ಲ ಇದೆಲ್ಲ ಅದು ನನ್ನ ಹತ್ರನೇ ಸಿಗುತ್ತೆ. ಆಲ್ ಕ್ರೆಡಿಟ್ ಗೋಸ್ ಟು ಮೀ. ಸೊ ನಾನು ಕೂಡ ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಈ ಬ್ಲಾಗಲ್ಲೇ ಹಾಕಿರೋದು. ಎಲ್ಲೂ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ ಎಲ್ಲೂ ಹಾಕಿಲ್ಲ. ನಮ್ಮ ಕಡೆ ಹಳೆ ರೂಢಿ ಇದೆ, ಹಾಕಬಾರ್ದು ಅಂತ ಹೇಳಿ. ತುಂಬ ಹಳೆ ರೂಢಿ ಇದೆ. ಸೊ ಮಳೆ ಹೊರಗಡೆನೂ ಬೀಳ್ತಿರೋದು ನೋಡ್ರೆ ಗೊತ್ತಾಗುತ್ತೆ. ನಾನು ಮಳೆಗಾಲ ಟೈಮಲ್ಲಿ ಬಂದಿದ್ದೆ, ಮಳೆಗಾಲ ಟೈಮಲ್ಲಿ ಪಾಪು ಹುಟ್ಟಿರೋದು ಅಂಥೇಳಿ. ಸೊ ಉಡುಪಿ ಇರೋ ಸೆಕೆಗೆ ಮಳೆಗಾಲ ಟೈಮಲ್ಲಿ ಹೋಗೋದು ಒನ್ ಆಫ್ ದ ಕನ್ವೀನಿಯಂಟ್ ಡೇ ಇದು ವೆದರು. ಆ ವೆದರಿಗೆ ಹೋದರೆ ಸರ್ವೈವ್ ಮಾಡ್ಬೋದು ನೀವು ಅಂತ ಅನಿಸ್ತದೆ ನನಗೆ. ಯಾಕಂದರೆ ತುಂಬ ಸೆಕೆ. ಉಡುಪಿ ಹೊನ್ನಾವರ ಸೈಡೆಲ್ಲ ತುಂಬಾ ಸೆಕೆ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕೂಡ ನಾನೇ ಹೇಳ್ತಾ ಇದ್ದೀನಿ ಹೀಗೆ. ಸೊ 2ನೇ ಸಲ ಪಾಪು ರಿವೀಲ್ ಮಾಡ್ತಿರೋದು ಇದು ಹೀಗೆ. ಮೊದಲನೇ ಸಲ ಕೂಡ ಪಾರ್ಟ್ 1 ರಿವೀಲ್ ಮಾಡಿದ್ದೆ. 2ನೇ ಸಲ ಪಾಪು ಮಲಗಿದ್ದಾಳೆ. ಅವಳನ್ನು ಕರ್ಕೊಂಡು ಹೋಗ್ತಾ ಇರೋದು ಲಿಫ್ಟಲ್ಲಿ, ಅತ್ತೆ ಇಟ್ಕೊಂಡಿದ್ದಾರೆ. ಮೇ ಬಿ 4th ಡೇ. ಇದು ಲಾಸ್ಟ್ ಡೇ, ಹಾಸ್ಪಿಟ್ಲಲ್ಲಿ ಲಾಸ್ಟ್ ಡೇ. ನಾವು ಹೊರಡ್ಬೇಕಾದ್ರೆ ಅಕ್ಕ ಎದ್ದು ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಪಾಪು ಜೊತೆ ಫೋಟೋ ಪೋಸ್ ಕೊಟ್ಟಿದ್ದು. ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರ್ ಮಾಡಿದ್ವಿ ಅಲ್ಲಿಂದ ಮನೆಗೆ. ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ವ್ಲಾಗ್ಸ್ನ ಮಾಡಿರೋದು. ಈ ಕಾರಲ್ಲಿ ಹೋಗ್ಬೇಕಾದ್ರೂ ಕೂಡ ತುಂಬಾ ಮಳೆ. ಎಷ್ಟು ಅಂದರೆ ಎದುರಿಗೆ ನೋಡ್ತಿರ್ಬೋದು, ಕಾರ್ ಕೂಡ ಸಿಗ್ತಿರ್ಲಿಲ್ಲ ನಮಗೆ ಕಡೆಗೆ. ಥ್ಯಾಂಕ್ಸ್ ಟು ಭಾವ, ಅವರು ಕಾರ್ನ ಅರೇಂಜ್ ಮಾಡಿದರು. ಸೊ ನೆಮ್ಮದಿಯಾಗಿ ಕಾಮಾಗಿ ಹೋಗಿ ಮುಟ್ಟಿದ್ವಿ. ತೊಂದರೆ ಇಲ್ಲದೆ ಹೋಗ್ಬಿಟ್ಟಿದ್ವಿ. ಮನೆಗೆ ಬಂದ್ವಿ. ಮನೆಗೆ ಬಂದ ಕೂಡಲೇ ಅತ್ತೆ ಕೈ ಕಾಲೆಲ್ಲ ತೊಳೆದು ಪಾಪುಗೆ ಕುಂಕುಮದ ನೀರಲ್ಲಿ ದೃಷ್ಟಿ ತೆಗೆದ್ರು. ಹಳೆ ಪದ್ಧತಿ, ರೂಢಿ. ದೃಷ್ಟಿ ತೆಗೆಯೋದು ರೂಢಿ ಇದ್ದೇ ಇರುತ್ತಲ್ಲ, ಹಾಗೆ. ಸೊ ಅವಳಿಗೆ ನಾನು ಹೇಳಿದ್ದೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ
ಶಿ ಈಸ್ ಆಲ್ಸೋ ವೆರಿ ಕೋಪ್ರೇಟಿವ್. ಅವಳಿಗೆ ಗೊತ್ತುಂಟು ಅವಳದೇ ವ್ಲಾಗ್ ಅಲ್ಲ ಅದು ಅಂತ ಹೇಳಿ, ಅದಕ್ಕೋಸ್ಕರ ಅವಳದು ಓಕೆ ಅಂತ ಹೇಳಿ ಹಾಯ್ ಎಲ್ಲ ಮಾಡ್ತಾ ಇದ್ದಾಳೆ. ಇಲ್ಲಾದರೆ ನಾರ್ಮಲಾಗಿ ವೀಡಿಯೋ ಮಾಡೋಕ್ಕೆ ಕೊಡೋದಿಲ್ಲ ಯಾರೂ, ಬಟ್ ಸ್ಟಿಲ್ ಅದು ಒನ್ ಟೈಮ್ ಮೆಮೊರಿ. ಮತ್ತು ನಾವು ಮಾಡಬೇಕು ಅಂದರೆ ಈ ಥರ ವ್ಲಾಗ್ ಸಿಗೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಅವಳಿಗೆ ಅದು ಅರ್ಥ ಆಯಿತು. ಕೆಲವರಿಗೆ ಅರ್ಥ ಆಗೋದಿಲ್ಲ, ಯಾಕೆ ಮಾಡ್ತೀವಿ ಅಂತಿರ್ತಾರೆ. ಸೊ ಸ್ಟಿಲ್ ಸ್ವಲ್ಪ ಫೋಟೋಸ್ ಕೂಡ ಹೊಡೆದಿದ್ದೆ ನಾನು, ಅದನ್ನು ಕೂಡ ಎಲ್ಲೂ ಹಾಕಿಲ್ಲ, ಅವಳಿಗೆ ಮಾತ್ರ ಕಳಿಸಿರೋದು. ಅವಳು ಯಾವಾಗ ರಿವೀಲ್ ಮಾಡಿದ್ಲು ಆವಾಗೆ ನಾನು ಇದ್ರಲ್ಲಿ ಹಾಕಿರೋದು. ಪಾಪನು ಅವಳನ್ನ ಯಾಕೆ ಎತ್ಕೊಂಡಿದ್ದಿ, ನಮ್ಮನ್ನ ಯಾಕೆ ಎತ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ದ. ಈ ಮೂಮೆಂಟ್ಸ್ ಎಲ್ಲ ಮಗು 14 ದಿನದ ನಂತರ ಮಗುಗೆ ಮನೇಲಿ ಒಂದು ಹೋಮ ಮಾಡಿ ಮಗುಗೆ ಹೆಸರಿಡ್ತಾರೆ, ಜಾತಕದ ಹೆಸರು. ಸೊ ಮಗು ಜಾತಕದ ಹೆಸರು ಮಹಾಲಕ್ಷ್ಮಿ ಅಂತ ಹೇಳಿ ಬಂದಿದೆ. ಇಂದ ಬಂತು, ಮಹಾಲಕ್ಷ್ಮಿ ಅಂತ ಆಯಿತು. ಸೊ ಮನೇಲಿ ಒಂದು ಸಣ್ಣ ಹೋಮ ಮಾಡಿದ್ವಿ, ಸಣ್ಣ ರೀತಿಲಿ, ನಮ್ಮ ರೀತಿಲಿ ಮನೇಲಿದ್ದಷ್ಟು ಜನನೂ ಒಂದು ರೀತಿಲಿ ಹೋಮ ಮಾಡಿದ್ವಿ. ಇವನು ಯಾವಾಗಲೂ ಇಷ್ಟು ಇದು ಮಾಡೋದಿಲ್ಲ, ಮುದ್ದು ಮಾಡಲ್ಲ. ಈ ಹೋಮದ ಟೈಮಿಗೆ ನನಗೆ ಮುದ್ದು ಮಾಡ್ತಾಯಿದ್ದ, ಇಲ್ಲಾದರೆ ಇವ್ನು ಮುದ್ದು ಮಾಡೋದಿಲ್ಲ ನನಗೆ ಸಾಧಾರಣಕ್ಕೆ. ಅಕ್ಕನೂ ರೆಡಿಯಾಗಿ ಬಂದು ಕೂತಿದ್ಲು, ಹೋಮ ಎಲ್ಲ ಮಾಡಿ ಪಾಪುಗೆ ಹೆಸರೆಲ್ಲ ಇಟ್ಟು, ಆಮೇಲೆ ಮನೆಯಲ್ಲೆಲ್ಲ ಊಟ ಮಾಡಿ, ಸಿಹಿ ಊಟ ಮಾಡಿ. ಅಫ್ಕೋರ್ಸ್ ನಾನು 15 ದಿನ ಏನೋ ಅಂದೆ, ನನಗೂ ಗೊತ್ತಿಲ್ಲ ಅದು ಎಷ್ಟು ದಿನದ ನಂತರ ಅಂತ. ಸೊ ಅದನ್ನು ಮುಗಿಸಿ ಹೋಮ ಮಾಡ್ತಾರೆ. ಹಾಸ್ಪಿಟ್ಲಿಂದ ಕರ್ಕೊಬಂದು ಈ ಸಲ ಅದೆಲ್ಲ ನೋಡಿಲ್ಲ, ಯಾಕಂದರೆ ಪಾಪುಗೆ ಸ್ವಲ್ಪ ಜ್ವರ ಇತ್ತು. ಅಂದರೆ ಹಾಸ್ಪಿಟ್ಲಿಂದ ಕರ್ಕೊಂಬಂದು ಮನೆಯಲ್ಲೂ ಕೂಡ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕಾಯ್ತಲ್ಲ ಪಾಪುಗೆ. ಸೊ ಸ್ವಲ್ಪ ಲೇಟಾಗೆ ಮಾಡಿದ್ದೀವಿ ನಾವು, ಅಂತ ಇಂತಿಷ್ಟು ದಿನಕ್ಕೆ ಅಂತಲೇ ಮಾಡಿಲ್ಲ. ಸೊ ಇದು ಚೈನ್ ಅಕ್ಕನ ಮದುವೆದು ಬ್ಲಾಗ್ ಅಂತೂ ನಾನು ಮಾಡೋಕ್ಕಾಗಿಲ್ಲ. ಸೊ ಮದುವೆ ಆಯಿತು, ಇನ್ನೊಂದು ರೌಂಡು. ಇದು ಯಾಕೆ ಹೀಗೆ ಹಾಕಿದ್ರು ಅಂದರೆ, ಹಾಸ್ಪಿಟ್ಲಲ್ಲಿ ಡೆಲಿವರಿ ಟೈಮಲ್ಲಿ ಎಲ್ಲ ಚೈನ್ಸ್ನ ತೆಗಿಬೇಕಾಗ್ತದೆ. ಸೊ ಹಂಗೆ ತೆಗ್ದು ಚೈನನ್ನು, ಅಂದರೆ ಮಾಂಗಲ್ಯ ಸರನ ಭಾವ ಮತ್ತು ಹೊಸದಾಗಿ ಕಟ್ಟಿದ್ರು ಅಷ್ಟೆ. ಸೊ ಹೆಸರಿಡ್ತಾ ಇದ್ದಾರೆ, ಫಸ್ಟ್ ಭಾವ, ಆಮೇಲೆ ಅಕ್ಕ, ಆಮೇಲೆ ಅತ್ತೆ ಕೈಯಲ್ಲಿ ಹಿಡ್ಕೊಂಡಾಗಿ ನಾವೆಲ್ಲರೂ ಹೆಸರು ಕೂಗಿದ್ವಿ ಪಾಪು ಕಿವಿಲಿ. ಅಲ್ಲಿ ತನಕ ನಾವೆಲ್ಲ ತೊಗೊಂಡಿಲ್ಲ. ನಾನು 2 ಸಲ ಏನೋ ತೊಗೊಂಡಿದ್ದೆ ಅಷ್ಟೇ. ಆಮೇಲೆ ಪಾಪು ಮಲಗಬೇಕಾದ್ರೆ 1-2 ಸಲ ತೊಗೊಂಡಿದ್ದೀನಿ, ಮತ್ತು ತೊಗೊಂಡಿಲ್ಲ. ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಪಾಪುನ ಕೈಯಲ್ಲಿ ತೊಗೊಂಡಾಗ. ಐ ಲವ್ ಇಟ್ ಸೋ ಮಚ್. ಅವಳು ಈಗ ಎದ್ದು ಅಂಬೆ ಹರಿತಾ ಇರ್ಬೋದು ಮೇ ಬಿ, ನಾನು ನೋಡೋಕ್ಕಾಗಿಲ್ಲ. ಅದೇ ಲಾಸ್ಟ್ ನಾನು ನೋಡಿದ್ದು. ಮತ್ತು ಹೋಗೋಣ ಅಂದರೂ ಹೋಗೋಕ್ಕೆ ಆಗಿಲ್ಲ, ಬೇಜಾರಿದೆ. ಬಟ್ ಏನು ಮಾಡೋದು, ಮೊದಲನೇ ವರ್ಷದ ಬರ್ತಡೇಗಾರು ಹೋಗ್ಬೇಕಂತ ಇದೆ. ಐ ವಿಲ್ ಟ್ರೈ ಡೆಫಿನೆಟ್ಲಿ. ಇದೆಲ್ಲದು ಒಂದೇ ದಿನ ಅಂತೂ ಆಫ್ಕೋರ್ಸ್ ನಡೆಯೋದಿಲ್ಲ. ಇದೆಲ್ಲ 1 ತಿಂಗಳು ಬ್ಲಾಗನ್ನೇ ಪಾರ್ಟಲ್ಲಿ ಕಟ್ ಮಾಡಿ ವೀಡಿಯೋ ಮಾಡಿ ಇಟ್ಟಿದ್ದೆ ನಾನು. ಅದನ್ನೇ ಎಲ್ಲದನ್ನು ಕೂಡಿಸಿ ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ. ಅದರ ನಂತರ ನೆಕ್ಸ್ಟ್ ವ್ಲಾಗ್ ನಾನು ನಮ್ಮ ಶಿರಸಿ ಜಾತ್ರೆ ವ್ಲಾಗನ್ನು ಹಾಕ್ತೀನಿ. ಪಾರ್ಟ್ 1, ಪಾರ್ಟ್ 2 ಮೂಲಕನೇ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೂ ಕೂಡ ಎಲ್ಲರೂ ವೆಯ್ಟ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಎಲ್ಲರೂ ಹೆಸರಿಡಬೇಕಲ್ಲ, ಎಲ್ಲರೂ ಹೆಸರಿಡೋಕ್ಕೋಸ್ಕರ ಪಾಪು ಕಿವಿಲಿ ಎಲ್ಲರೂ 3 ಸಲ ಮಹಾಲಕ್ಷ್ಮಿ ಅಂತ ಹೇಳಿ ಕೂಗ್ತಾರೆ ಹೆಸರನ್ನು. ಕೂಗೋದು ಅಂದರೆ ದೊಡ್ಡಕ್ಕಲ್ಲ, ಸಣ್ಣಕ್ಕೆ. ಸೊ ಅಜ್ಜಿ ಇಟ್ಟರು, ನಂತರ ಹೆಸರು. ನಂತರ ನಾನು ಕೂಡ ಇಟ್ಟಿದ್ದೀನಿ. ನಾನು ಇಟ್ಟಿರೋದನ್ನು ಇದರಲ್ಲಿ ಹಾಕಿಲ್ಲ, ನಾನು ಸಪ್ರೇಟ್ ಇಟ್ಟಿದ್ದೀನಿ. ಸ್ಟಿಲ್ ನಾನು ಕೂಡ ಇದ್ದೆ ಅಲ್ಲಿ ಆ ಟೈಮಲ್ಲಿ, ನಾನು ಕೂಡ ಹೆಸರಿಟ್ಟೆ. ಸೊ ಈ ಪ್ರೋಗ್ರಾಮ್ನ ಮುಗಿಸಿ ನಾವು ಸಂಜೆ ಹೊರಟ್ವಿ ಜಯಲಕ್ಷ್ಮಿಗೆ. ನನ್ನ ತಂಗಿ ಅವತ್ತು ಬರಬೇಕಿತ್ತು, ಬರಲಿಲ್ಲ. ಸೊ ಆದ ಕಾರಣ ಅವಳನ್ನೊಂದು ಸಲ ಭೇಟಿಯಾಗಿ ಬರೋಣ ಅಂತ ಜಯಲಕ್ಷ್ಮಿಗೆ ಹೊರಟ್ವಿ. ಆಮೇಲೆ ಮಗು ಇದ್ರ ಟೈಮಲ್ಲಿ ಇದ್ದಿದ್ದಕ್ಕೆ, ಡೆಲಿವರಿ ಟೈಮಲ್ಲಿ ಇದ್ದಿದ್ದಕ್ಕೆ ಏನೋ ಗೊತ್ತಿಲ್ಲ, ಗಿಫ್ಟ್ ಕೊಡಿಸ್ತಾರಂತೆ ನಮಗೆಲ್ಲ. ಆ್ಯಂಡ್ ಅದು ಅಲ್ಲಿ ಅದು ಸಂಪ್ರದಾಯ, ಅದು ನನಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಬರ್ತಾಯಿಲ್ಲ ನನಗೆ. ಸೊ ಗಿಫ್ಟ್ ಅಂದರೆ ಆಫ್ಕೋರ್ಸ್ ಬಟ್ಟೆನೇ ಇರುತ್ತೆ ಮಾಮೂಲಾಗಿ, ಇಲ್ಲಾಂದರೆ ಕ್ಯಾಶ್ ಕೊಡ್ತಾರೆ. ಸೊ ನನಗೆ ಬಟ್ಟೆ ಕೊಡ್ಸೋಕ್ಕೋಸ್ಕರ ಕರ್ಕೊಂಡೋಗಿದ್ರು. ಕ್ಯಾಶ್ ಕೂಡ ನನಗೆ ಕೊಟ್ಟಿದ್ದಾರೆ. ನನ್ನ ಅಕ್ಕ ನನಗೆ ಕ್ಯಾಶ್ ಕೊಟ್ಟಿದ್ದಾಳೆ, ಆ್ಯಂಡ್ ಅತ್ತೆ ನನಗೆ ಬಟ್ಟೆ ಕೊಡಿಸಿದ್ರು. ಸೊ ಅತ್ತೆ ಬಟ್ಟೆ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ. ಮತ್ತು ನಾವು ಬಟ್ಟೆ ಕೊಡಿಸೋದು ಅಂದರೆ ಕಾಮನ್ ಆಗಿ ಜಯಲಕ್ಷ್ಮಿನೇ. ಉಡುಪಿಲಿದ್ದಾರೆ ಅಂದಮೇಲೆ ಜಯಲಕ್ಷ್ಮಿ. ನಮ್ದು ಇನ್ನೂ ಸ್ಪೆಷಲ್ಲು, ಯಾಕಂದರೆ ಉಡುಪಿಲಿ ಇದ್ದಾರೆ ಒಂದು, ಜಯಲಕ್ಷ್ಮಿಯಲ್ಲಿರೋ ದೊಡ್ಡ ಅಂಗಡಿ ಇನ್ನೊಂದು. ಮತ್ತೊಂದು ಸ್ಪೆಷಲ್ ಏನಂದರೆ ನನ್ನ ತಂಗಿ ಅಲ್ಲೇ ಕೆಲಸ ಮಾಡ್ತಾಳೆ, ಅದು ಸ್ಪೆಷಲ್ಲು ನಮ್ಮದ್ರಲ್ಲಿ. ಸೊ ಹೋಗ್ತಾ ಇದ್ದೀವಿ, ರಸ್ತೆ ಮೇಲಿದ್ದೀವಿ ಸದ್ಯಕ್ಕೆ.
ಇಲ್ಲಿ ತಗೊಂಡ ಡ್ರೆಸ್ನ ನಾನು ಆ್ಯಕ್ಚುಲಿ ಪಾಪು ನಾಮಕರಣಕ್ಕೆ ಹಾಕಬೇಕಂತ ಇದ್ದೆ. ಪಾಪು ನಾಮಕರಣ ಆಗಿದ್ದು ಹೊನ್ನಾವರದಲ್ಲಿ. ಹೊನ್ನಾವರ ಹೋಗ್ಲಿಕ್ಕಾಗಲಿಲ್ಲ ನನಗೆ, ನಮ್ಮೂರು ಹೊನ್ನಾವರದಲ್ಲಿ ಆಗಿತ್ತು. ಹೋಗ್ಲಿಕ್ಕಾಗಲಿಲ್ಲ, ಅಲ್ಲಿ ಹಾಕಬೇಕು ಅಂತಿದ್ದೆ, ಅಲ್ಲಿ ಹಾಕಲಿಕ್ಕೆ ಆಗಲಿಲ್ಲ. ಲೆಟ್ಸ್ ಹೋಪ್ ಮಗುದು 1ನೇ ವರ್ಷದ ಬರ್ತಡೇಗೆ ಹಾಕಬೇಕು ಅಂತ ಹಂಗಾರು ಅಂದ್ಕೊಳ್ತೀನಿ. ಹಾಕ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಜಯಲಕ್ಷ್ಮಿಗೆ ಬಂದು ಮುಟ್ಟಿದಾಗ ನನ್ನ ತಂಗಿ ಮೊನ್ನೆ ಶಿರ್ಸಿ ಜಾತ್ರೆಗೆ ಬಂದು ಹೋದ್ಲು. ಅವಳು ಬ್ಲಾಗ್ ಚೆಕ್ ಮಾಡ್ಬೇಕಾದ್ರೆ ಈ ಬ್ಲಾಗ್ ಯಾಕೆ ಹಾಕಿಲ್ಲ ಇನ್ನೂ ಕೇಳ್ತಾ ಇದ್ಲು. ಈಗ ಅವಳು ನೋಡಿದ್ರೆ ಖುಷಿ ಪಡ್ತಾಳೆ. ಸೊ ಜಯಲಕ್ಷ್ಮಿ ಅಂಗಡಿ ಅದು ಒಳಗಡೆ, ಈಗ ಇದು ಹೊರಗಡೆ ಬಂದ್ವಿ. ಹೊರಗಡೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಬಿಲ್ಲಿಂಗ್ ಸೆಕ್ಷನಲ್ಲಿ ಇದೆ ಕೊನೆಗೆ, ಅಲ್ಲಿ ಬಂದ್ವಿ. ಸೊ ಅಲ್ಲಿ ಬಿಲ್ ಮಾಡೋ ಟೈಮಿಗೆ ಬಿಲ್ ಎಷ್ಟಾಯಿತು ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ನಾಚಿಕೆ, ನಾನು ರೆಕಾರ್ಡ್ ಮಾಡ್ತಾ ಇರೋದು ಅಲ್ಲೆಲ್ಲರೂ ನೋಡ್ತಾ ಇದ್ರ, ಆದ ಕಾರಣಕ್ಕೆ ಅವಳಿಗೆ ನಾಚಿಕೆ ಶುರುವಾಯಿತು. ಅದಕ್ಕೆ ಅವಳು ನನ್ನ ಹತ್ರ ನೋಡ್ತಾ ಇಲ್ಲ ವಿಡಿಯೋದಲ್ಲಿ. ಈಗಿರೋ ಸ್ಯಾರಿ ಆ್ಯಕ್ಚುಲಿ ಚೆನ್ನಾಗಿದೆ ಅವಳದು. ಈ ಸ್ಯಾರಿನೂ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಅವಳು ಸೀರೆ ಉಟ್ಕೊಂಡು ಕೆಲ್ಸಕ್ಕೆ ಹೋಗ್ತಾಳೆ ಅನ್ನೋದು ಚೆನ್ನಾಗೇ ಇದೆ ಆ ಫೀಲಿಂಗು. ಬಟ್ ಈಗಿರೋ ಸ್ಯಾರಿನೂ ತುಂಬಾ ಚೆನ್ನಾಗಿದೆ. 2 ಸ್ಯಾರಿ ಓಕೆ ಚೆನ್ನಾಗಿದೆ. ಅವಳಿಗೆ ಚೆಂದ ಕಾಣ್ತದೆ ಎಲ್ಲ ಸೀರೆನೂ. ಸೊ ಈಗಿರೋ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಜಯಲಕ್ಷ್ಮಿಲಿ ಬಟ್ಟೆ ತಗೊಂಡು ವಾಪಸ್ ಬಂದ್ವಿ ಮನೆಗೆ. ವಾಪಸ್ ಬಂದಾಗ ಇವನು ಸ್ವಲ್ಪ ನನ್ನ ಜೊತೆ ತರಲೆ ಮಾಡ್ತಾ ಇದ್ದ. ನನ್ನ ಜೊತೆ ಇವನು ತರಲೆ ಮಾಡ್ತಾ ಇದ್ವಿ ಇಬ್ಬರು ನಮ್ಮ ಪಾಡಿಗೆ ನಾವು ರೂಮಲ್ಲಿ ಕುತ್ಕೊಂಡು. ಸಾಧಾರಣಕ್ಕೆ ಮಾತಾಡ್ಸಲ್ಲ ಅವ್ನು ನನ್ನ ಹತ್ರ, ಬಟ್ ಅವತ್ತು ಹೆಸರಿಡೋ ದಿನ ಮಾತ್ರ ನನ್ನ ಮೇಲೆ ಜೊಲೋ ಮುದ್ದು ಬಂದಿತ್ತು. ಮಾತಾಡ್ಸೋದೆಲ್ಲ ಮಾಡ್ತಾಯಿದ್ದ, ಆಟ ಆಡೋದೆಲ್ಲ ಮಾಡ್ತಿದ್ದ. ಮಾತಾಡಿಸ್ತಾನೆ ಬಟ್ ಕಮ್ಮಿ. ಬಟ್ ಅವತ್ತಿನ ದಿನ ಮಾತ್ರ ಚಲೋ ಮುದ್ದು ಮಾಡಿ ಮಾತಾಡಿಸ್ತಾ ಇದ್ದ ಹಾಗೆ. ಸೊ ಹಾಗೆ ಮಾತಾಡ್ಸ್ಬೇಕಾಗಿದ್ದು ಹಾಡು ಹೇಳ್ತಾ ಇದ್ದ ನನಗೆ. ಹಾಡನ್ನು ನಾನು ಬಂದ್ ಮಾಡಿದ್ದೀನಿ, ನಾನು ವಾಯ್ಸನ್ನು ಇಟ್ಟಿದ್ದೀನಿ ಇಲ್ಲಿ. ಅವನ ಹಾಡು ನನಗೊಬ್ಬಳಿಗೆ, ಸೊ ಅದಕ್ಕೋಸ್ಕರ ನಾನು ಜೆಲಸ್ ಟೈಪ್. ಸೊ ಈ ಥರ ಫೋಟೋಗೆಲ್ಲ ಪೋಸೇ ಕೊಡೋದಿಲ್ಲ ಅವ್ನು, ನನಗೆ ಯಾವತ್ತೂ ಕೊಡೋದಿಲ್ಲ ಹೀಗೆ. ಬಟ್ ಅವತ್ತಿನ ದಿನ ಮಾತ್ರ ಅವನಿಗೆ ಏನು ಅನಿಸ್ತೋ ಏನೋ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ದ. ಹೀಗೆ ಫೋಟೋ ಹೀಗೆ ಕೂತ್ಕೋ ಹಾಗೆ ಕೂತ್ಕೋ ಅಂದ್ಕೊಳ್ಳೆ ಎಲ್ಲ ರೀತಿ ಕೂತ್ಕೊಂಡು ನಂಗೆ ಪೋಸ್ ಕೊಡ್ತಾ ಇದ್ದ. ಓಕೆ ಗಾಯ್ಸ್, ಇಷ್ಟ ಆಗಿತ್ತು ಉಡುಪಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡಿ, ಜಾತ್ರೆ ವ್ಲಾಗ್ನ ಹಾಕ್ತೀನಿ. ಎಕ್ಸ್ಕ್ಯೂಸ್